ಲಕ್ಷಾಂತರ ಕಾರ್ಮಿಕರ ಬದುಕಿಗೆ ಆಸರೆಯಾಗಿದ್ದ ಸಿದ್ಧಾರ್ಥ ಹೆಗ್ಗಡೆ, ಬ್ರಿಜೇಶ್ ಕಡಿದಾಳು. ಮೂಡಿಗೆರೆ ಕಾಫಿ ಡೇ ಮಾಲೀಕ ದಿವಂಗತ ವಿಜಿ ಸಿದ್ಧಾರ್ಥ ಹೆಗ್ಗಡೆ ಅವರು ತಮ್ಮ ಸಂಪೂರ್ಣ ಜೀವನವನ್ನು ಕಾಫಿ ಬೆಳೆಗಾರರು ಹಾಗೂ ಕಾರ್ಮಿಕರ ಹಿತಕ್ಕಾಗಿ ಮೀಸಲಿಟ್ಟಿದ್ದರು ಎಂದು ಮಾಜಿ ಸಚಿವ ಬಿಬಿ ನಿಂಗಯ್ಯ ಹೇಳಿದರು. ತಾಲೂಕಿನ ಸಿದ್ಧಾರ್ಥವನದಲ್ಲಿ ಸಿದ್ಧಾರ್ಥ ಹೆಗ್ಗಡೆ ಅವರ ಅಭಿಮಾನಿಗಳ ಬಳಗ, ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ವೇದಿಕೆ ಹಾಗೂ ಪೀಸ್ ಆ್ಯಂಡ್ ಅವೇರ್ನೆಸ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಸಿದ್ಧಾರ್ಥ ಹೆಗ್ಗಡೆ ಜನ್ಮದಿನಾಚರಣೆ ಹಾಗೂ ರಕ್ತದಾನ ಶಿಬಿರದಲ್ಲಿ ಅವರು ಮಾತನಾಡಿದರು. ಸರಳತೆ ಮತ್ತು ಸಜ್ಜನಿಕೆಗೆ ಮತ್ತೊಂದು ಹೆಸರೇ ಸಿದ್ಧಾರ್ಥ ಹೆಗ್ಗಡೆ. ಅವರ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಜಿಲ್ಲಾದ್ಯಂತ ಅವರ ನೆನಪಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಬೇಕಿದೆ ಎಂದು ಬಿಬಿ ನಿಂಗಯ್ಯ ಹೇಳಿದರು. ಸಿದ್ಧಾರ್ಥ ಹೆಗ್ಗಡೆ ಅವರ ಹೆಸರಿನಲ್ಲಿ ರಸ್ತೆಗೆ ನಾಮಕರಣಕ್ಕೆ ಒತ್ತಾಯ. ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ವೇದಿಕೆ ಅಧ್ಯಕ್ಷ ಬ್ರಿಜೇಶ್ ಕಡಿದಾಳು ಮಾತನಾಡಿ, ಸಿದ್ಧಾರ್ಥ ಹೆಗ್ಗಡೆ ಅವರ ಪರಿಶ್ರಮದಿಂದ ಕಾಫಿ ಬೆಳೆಗಾರರು ಆರ್ಥಿಕವಾಗಿ ಸಬಲರಾಗಲು ಸಾಧ್ಯವಾಯಿತು. ಲಕ್ಷಾಂತರ ಕಾರ್ಮಿಕರ ಬದುಕಿಗೆ ಅವರು ಆಸರೆಯಾಗಿದ್ದರು. ಇನ್ನೂ ಹೆಚ್ಚಿನ ಉದ್ಯೋಗ ಸೃಷ್ಟಿಸುವ ಕನಸು ಹೊಂದಿದ್ದ ಅವರು ವಿಧಿಯಾಟದಿಂದ ನಮ್ಮನ್ನು ಅಗಲಿದರು. ಇಂತಹ ಮಹಾನ್ ವ್ಯಕ್ತಿಯ ಹೆಸರನ್ನು ವಿದ್ಯಾನಗರದ ರಸ್ತೆಯೊಂದಕ್ಕೆ ನಾಮಕರಣ ಮಾಡಬೇಕೆಂದು ಒತ್ತಾಯಿಸಿದರು. ಆಯೋಜಿಸಿರ್ತಕ್ಕಂಥ ಹಲಪುರಗೂ ಫೋನ್ ಮಾಡಿ 3ಕ್ಕೆ ಕಾರ್ಯಕ್ರಮ ಇತ್ತು. ಈ ಸಮರವನ್ನು ಆಯೋಜನೆ ಮಾಡತಕ್ಕಂಥ ನಮ್ಮೆಲ್ಲರ ಸ್ನೇಹಿತರು ಮತ್ತು ಸಿದ್ಧಾರ್ಥ ಹೆಗ್ಗಡೆಯನ್ನು ಯಾರು ನೆನೆಸ್ಕೊಳ್ತಾರೋ ಬಿಡ್ತಾರೋ ಅದನ್ನು ಹಾಲಪ್ಪನವರು ಸಂಸ್ಥೆ ಕಟ್ಟಿದ್ದು ನಮ್ಮನ್ನೆಲ್ಲ ಬರೋ ಹಾಗೆ ಮಾಡಿ ನಾವು ಅವ್ರನ್ನ ನೆನೆಸ್ಕೊಳ್ತಕ್ಕಂಥ ಅವಕಾಶ ಮಾಡ್ತೀವಿ. ಎಲ್ಲರೂ ಕೂಡ ಸಿದ್ಧಾರ್ಥ ಅಭಿಮಾನಿ ಬಳಗದವರು, ಯಾರು ಬೇರೆ ಎಲ್ಲ ಸೇರಿ ಬೆಳದಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಶ್ರೀಪ್ರಕಾಶ್, ನಾನು ಸಿಬ್ಬಂದಿ, ಮೈದಿನಿ, ಲಕ್ಷ್ಮಣಗೌಡು ಎಲ್ಲ ಪ್ರಾರಂಭ ಸ್ಟಾರ್ಟ್ ಮಾಡ್ತೀವಿ. ವಿಷನ್ ಆಲೋಚನೆ ಎಲ್ಲರೂ ಜೊತೆಗೆ ಕಾಫಿ ಬೆಳೆಗಾರರು, ಕಾಫಿ ಉದ್ಯಮಗಳು, ಬೆಳೆಗಾರರಾಗಿರ್ಬೋದು, ಯುವ ಸಮುದಾಯಕ್ಕೆ ಅನೇಕ ನೆನಪು ಮಾಡಿ ಸಾಲದಿಲ್ಲ. ಪ್ರತಿನಿತ್ಯ ಕಾಫಿ ಬೆಳೆಗಾರರನ್ನ ನೆನೆಸ್ಬೇಕು. ಕಾಫಿಗೆ ಬೆಲೆಯನ್ನು ತಂದುಕೊಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. 24 ವರ್ಷದಲ್ಲಿ ಅವರು ಪ್ರಾರಂಭ ಮಾಡ್ತಾರೆ. ಬಾಂಬೆ ಹೋಗ್ತಾರೆ, 10,000 ತಗೊಂಡು ಅವ್ರ ತಂದೆಯಿಂದ ವಾಪಸ್ ಬಂದು 30,000 ರೂಪಾಯಿ ಇಟ್ಕೊಂಡು ಫ್ಯಾಕ್ಟ್ರಿನ ಇದನ್ನ ಮಾಡ್ತಾರೆ. ಶಿವನ್ ಅಂತ ಹೇಳ್ತಾರೆ. ಅಲ್ಲಿಂದ ಅವರು ಮೈಸೂರು ಮೇಲೆ ಹೋಯ್ತು. ನಾನು ಕೂಡ ಸಿದ್ಧಾರ್ಥ ಅವರ ಹೆಗ್ಗಡೆ ಅವರ ಸಂಸ್ಥೆಯಾದಂಥ ಈ ಕೆಫೆ ಕಾಫಿಯಲ್ಲಿ 5 ವರ್ಷ ಸೇವೆ ಸಲ್ಲಿಸಿದೆ. ನನಗೂ ಮುಂಬೈನಂಥ ಮಹಾನಗರದಲ್ಲಿ ದಾದರ್ನಂಥ ಹಾರ್ಟ್ ಆಫ್ ದಿ ಸಿಟಿಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿತ್ತು. 3 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಅಲ್ಲೂ ಕೂಡ ಸಿದ್ಧಾರ್ಥ ಹೆಗ್ಗಡೆ ಅವ್ರನ್ನ ನಾನು ಮೀಟ್ ಆಗಿದ್ದೆ. ಎಷ್ಟು ಸಿಂಪಲ್ ವ್ಯಕ್ತಿ ಅಂದರೆ ಅವರು ಕಾಫಿ ಒಳಗೆ ಬಂದರೂ ಕೂಡ ಅವರು ಅದರ ಒಂದು ದೊಡ್ಡ ಕಂಪನಿಯ ಮಾಲೀಕ ಅಂತಲೇ. ಸಿದ್ಧಾರ್ಥ ಹೆಗ್ಗಡೆ ಅಭಿಮಾನಿ ಬಳಗದ ಅಧ್ಯಕ್ಷ GH ಹಾಲಪ್ಪಗೌಡ ಮಾತನಾಡಿ, ಸಿದ್ಧಾರ್ಥ ಹೆಗ್ಗಡೆ ಅವರ ಹೆಸರನ್ನು ಬಳಸಿಕೊಂಡು ಯಾವುದೇ ವ್ಯಕ್ತಿ ಅಥವಾ ಸಂಘಟನೆ ಹಣ ಸಂಗ್ರಹಿಸಿ ಕಾರ್ಯಕ್ರಮ ಆಯೋಜಿಸಬಾರದು. ಕಾರ್ಯಕ್ರಮ ಆಯೋಜಿಸುವ ಸಂದರ್ಭದಲ್ಲಿ ಅವರ ಕುಟುಂಬದವರ ಗಮನಕ್ಕೆ ತರಬೇಕು. ವೈಯಕ್ತಿಕ ಲಾಭಕ್ಕಾಗಿ ಕುಟುಂಬದ ಗೌರವ ಮತ್ತು ಘನತೆಗೆ ಧಕ್ಕೆ ಉಂಟಾಗದಂತೆ ಎಚ್ಚರ ವಹಿಸಬೇಕು ಎಂದು ಮನವಿಯನ್ನ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಬೆಳೆಗಾರರ ಸಂಘದ ಅಧ್ಯಕ್ಷ BR ಬಾಲಕೃಷ್ಣ, ಒಕ್ಕಲಿಗರ ಸಂಘದ ಅಧ್ಯಕ್ಷ ಅಶೋಕ್ ಆಲ್ದೂರು, ಅಭಿಮಾನಿ ಬಳಗದ ಡಾಕ್ಟರ್ GP ಕೃಷ್ಣೇಗೌಡ ಸೇರಿದಂತೆ ಕೆಂಪೇಗೌಡ ಒಕ್ಕಲಿಗರ ವೇದಿಕೆಯ ಉಪಾಧ್ಯಕ್ಷರಾದ ಸುರೇಂದ್ರ ಬಾಳೂರು, ಸಂದೇಶ್ ಹೊರಟ್ಟಿ, ಕಾರ್ಯದರ್ಶಿಯಾದ ಪ್ರಸಾದ್ ಬಕ್ಕಿ, ಅನುಕುಮಾರ್ ಪಟದೂರು ಮತ್ತು ಪ್ರಶಾಂತ್ ಬೆಳಗೋಳ ಹಲವು ಗಣ್ಯರು ಮಾತನಾಡಿದರು. ಪಬ್ಲಿಕ್ 18 ಕನ್ನಡ ನ್ಯೂಸ್ ಡೆಸ್ಕ್, ಮೂಡಿಗೆರೆ.